ಮಾತಾಡ್ತಿದ್ಯಾ? ಅವ್ನು ನಿನ್ಗಿಂತ ವಯಸ್ಸಲ್ಲಿ ಚಿಕ್ಕವನು. ಅವನ ಕಾಲಿಗೆ ಬೀಳೋ ಅಷ್ಟು ಒಳ್ಳೆಯವನಾಗಬೇಡ. ತಾರಾ, ನೀನು ಈ ವಿಷಯದಲ್ಲಿ ತಲೆ ಹಾಕಬೇಡ. ಅಣ್ಣ, ತಪ್ಪು ಮಾಡಿದ್ದು ಸಂಜು, ಅದಕ್ಕೆ ಶಿಕ್ಷೆ ಕರ್ಣನ್ಗ. ನೀನು ಅವನ್ನ ಮಳೇಲಿ ನಿಲ್ಲಿಸ್ದಾಗಲೇ ನಾನು ಈ ಪ್ರಶ್ನೆ ಮಾಡಬೇಕಿತ್ತು. ಆದರೆ ಕರ್ಣನ್ ಮಾತಿಗೆ ಕಟ್ಬಿದ್ದು ನಾನು ಸುಮ್ಮನಾದೆ. ಅಣ್ಣ, ನೀನು ಮಾಡಿಸ್ತಿರೋದು ಸರಿ ಅಲ್ಲ, ಅನ್ಯಾಯ. ನಾನಿದಕ್ಕೊಪ್ಪಲ್ಲ. ಅತ್ತೆ, ನನ್ನ ವಿಷಯಕ್ಕೆ ದಯವಿಟ್ಟು ಜಗಳಾಡಬೇಡಿ. ಯಾವುದೇ ತಂದೆ ಆಗಿರಲಿ, ತನ್ನ ಮಗನಿಗೆ ಅವಮಾನ ಆದಾಗ ನೋವು ಹಾಗೇ ಆಗುತ್ತೆ. ಇಂಥ ಅಪ್ಪನ ಪ್ರೀತಿ ಪಡೆಯೋದಕ್ಕೆ ಸಂಜು ಪುಣ್ಯ ಮಾಡಿದ್ದಾನೆ. ಆ ಭಾಗ್ಯ ನಂದಿಲ್ಲ. ಅವ್ರ ಕೋಪ ನ್ಯಾಯವಾದದ್ದೇ. ನಾನು ಸಂಜು ಕಾಲಕ್ಕೆ ಬೀಳೋದ್ರಿಂದ ಅವ್ರಿಗೆ ಸಮಾಧಾನ ಆಗುತ್ತೆ ಅಂದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಅವ್ರ ಖುಷಿನೇ ನನ್ನ ಖುಷಿ. ನೀನೇನಾದ್ರೂ ಅವನ ಕಾಲಿಗೆ ಬಿದ್ರೆ ನೋಡಿ. ಹೊಸ್ಕಾಕೋದಕ್ಕೆ ಒಳ್ಳೆ ಅವಕಾಶ ಸಿಕ್ಕಿತ್ತು. ಎಲ್ಲ ಹಾಳಾಗೋಯ್ತು. ವಾತಾವರಣ ಇಷ್ಟು ಗಂಭೀರವಾಗಿದೆ ಅಂದರೆ ಅದಕ್ಕೆ ಕಾರಣ? ಇದಕ್ಕೆಲ್ಲ ಕಾರಣನೇ ಆ ಕರ್ಣ. ಮತ್ತವನಿಗೆ ಸಪೋರ್ಟ್ ಮಾಡಿದ್ ನೀವು. ಅತ್ತೆ, ಆ ನಾಯಿ ಎಲ್ರ ಮುಂದೆ ಕಾಲಿಗೆ ಬೀಳ್ತಿದ್ದ, ಆದ್ರೆ ನೀವು ನಾಯಿಗೆ ಸಿಂಹಾಸನ ಸಿಗೋ ಥರ ಮಾಡಿದ್ರಿ. ನಾಯಿನ ಸಿಂಹಾಸನದ ಮೇಲೆ ಎಷ್ಟೇ ಬಲವಂತವಾಗಿ ಕೂರಿಸಿದ್ರು ಅದು ಅಭ್ಯಾಸದ ಬಲದ ಮೇಲೆ ತುಂಡು ಗೋಣಿ ಚೀಲ ಹುಡ್ಕೊಂಡೇ ಬಂದು ಮಲ್ಗೋದು. ನೀನು ಚಿಂತೆ ಮಾಡಬೇಡ. ಕಮಾನತ್ತೆ, ಇದೆಲ್ಲ ಬರೀ ಗಾದೆ ಮಾತಿಗಷ್ಟೇ. ತಪ್ಪು ನಮ್ದಿದ್ದಾಗ ತೆಪ್ಪಗಿದ್ರೇನೆ ಮರ್ಯಾದೆ. ಇವತ್ತು ಆ ಹುಡುಗಿ ಬೇಡ ಅಂದಿದ್ದಕ್ಕೆ ನಿನ್ನನ್ನು ಆಚೆ ಹಾಕಿಲ್ಲ. ಏನು, ಆ ಹುಡುಗಿ ಮಾತು ಕೇಳಿ ನಿರ್ಧಾರ ಮಾಡಿದ್ನ? ಹೌದಣ್ಣ, ಅವರಿಬ್ಬರು ಸ್ವಲ್ಪ ಕ್ಲೋಸು. ಅದರಲ್ಲೂ ಹುಡುಗಿ ಕ್ಲೋಸ್ ಇದ್ರೆ ಹುಡುಗ ಮಾತು ಕೇಳಬೇಕಲ್ವಾ? ಆಸ್ತಿ ಅವನ ಕೈಯಲ್ಲಿದೆ, ಪವರ್ ಅವನ ಕೈಯಲ್ಲಿದೆ. ನಾವು ಅವನ ನೆರಳಲ್ಲಿದ್ದೀವಿ. ನೆರಳು ಕೊಡೋ ಮರಕ್ಕೆ ಒಂದೇ ಸಲ ಬೆಂಕಿ ಹಚ್ಚಿದ್ರೆ ನಮಗೇ ನೆರಳಿರಲ್ಲ. ಪಕ್ಕದಲ್ಲಿ ಗಿಡ ನೆಟ್ಟು ಅದನ್ನು ಬೆಳೆಸಿ ಆಮೇಲೆ ಇದಕ್ಕೆ ಕುಡ್ಲಿ ಹಾಕಿದ್ರೆ ನೆರಳು ಉಳಿಯುತ್ತೆ, ಮರದ ತುಂಡು ಸಿಗುತ್ತೆ. ಶ್ಯಾಮ್, 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 ವೇರ್ ಆರ್ ಯು? ಅವನಿವತ್ತು ಬಂದಿಲ್ಲ. ಎಲ್ಲಿ ಹಾಳಾಗೋಗಿದ್ದಾನೋ. ಅವನು ಮನುಷ್ಯ ಸಂಜು, ಏನೋ ಎಮರ್ಜೆನ್ಸಿ ಅಂತೆ, ಅದಕ್ಕೆ ರಜಾ ಕೇಳ್ದ. ಅದಕ್ಕೆ ನೀನು ರಜಾ ಕೊಟ್ಬಿಟ್ಯಾ? ಎಲ್ಲ ನಿನ್ನ ಕಂಟ್ರೋಲಲ್ಲೇ ಇರಬೇಕು ಅಂತ ಆಸೆ ಅಲ್ವಾ ನಿನಗೆ? ನೀನು ಇನ್ನೂ ನೆನ್ನೆ ವಿಷಯ ಇಟ್ಕೊಂಡು ಬೇಜಾರಾಗಿದೆಯಾ ಅಲ್ವಾ? ಏನೋ ದೊಡ್ಡದಾಗಿ ರಜಾ ಕೊಟ್ಟು ಕಳ್ಸಿದ್ಯಲ್ಲ, ಈಗ ಅವನ ಕೆಲಸ ಯಾರು ಮಾಡ್ತಾರೆ? ನೀನು ಒಳ್ಳೆ ಹುಡುಗ ಸಂಜು. ತಪ್ಪು ಎಲ್ಲರೂ ಮಾಡ್ತಾರೆ, ಆದರೆ ಎಲ್ಲರ ಮುಂದೆ ಸಾರಿ ಹೇಳೋ ಮನೋಭಾವ ಎಲ್ರಿಗೂ ಇರಲ್ಲ. ನೀನು ಸಾರಿ ಕೇಳಿ ನೀನು ತಪ್ಪು ತಿದ್ಕೊಂಡಿದ್ಯಾ? ನಾನು ಮನಸ್ಸಿಂದ ಸಾರಿ ಹೇಳಿದ್ದಲ್ಲ, ನೀನು ಸಾರಿ ಕೇಳಿಸಿದ್ದು. ಅತ್ತೆಗೋಸ್ಕರ ಸಾರಿ ಕೇಳಿದ್ದು. ನಿಧಿ ಮೇಲಿರೋ ಕೋಪಕ್ಕೆ ಪೇಷಂಟ್ ಜೀವನ ರಿಸ್ಕ್ ಹಾಕೋದು ತಪ್ಪಲ್ವಾ? ನಾವು ಡಾಕ್ಟರ್ಸ್ ಅಲ್ವಾ? ನಿಧಿ ಯಾರೋ? ನಿಧಿ ನಿಂಗೇನಾಗಬೇಕು?
ನಥಿಂಗ್. ನಾನು ನಿನ್ಗೇನಾಗಬೇಕು? ತಮ್ಮ. ಲೋಕ್, ತಮ್ಮ ಅನ್ನೋದಕ್ಕೆ ನಮ್ಮಪ್ಪ ನಿಮ್ಮಪ್ಪ ಒಂದೇ ಅಲ್ಲ, ನೀನು ನಮ್ಮ ಮನೆ ಋಣದಲ್ಲಿರೋ ನಾಯಿ. ಮೈಂಡ್ ಇಟ್. ಆ್ಯಂಡ್ ಯು ಹ್ಯಾವ್ ಟು ಡೂ ವಾಟ್ ವಿ ವಾಂಟ್, ನಾಟ್ ವಾಟ್ ಯು ವಾಂಟ್. ಗಾಟ್ ಇಟ್? ಏನಾಯ್ತು? ಅಮ್ಮಂಗೆ ಹುಷಾರಿಲ್ಲ ಅಣ್ಣ, ತಿಂಡಿ ತಗೊಂಡು ಹೋಗ್ಬೇಕು. ಹುಷಾರಿಲ್ವಾ? ಕುಡಿ, ನಾನು ತಗೊಂಡು ಹೋಗ್ತೀನಿ. ಅಮ್ಮ, ಸಾರಿ. ಅಯ್ಯೋ ಹುಷಾರಿಲ್ಲ ಅಂದ್ರಿ. ಬಾಯ್ಲಿ ಬಾ, ಕೂತ್ಕೋ. ಇಷ್ಟೊಂದು ಸೀನ್ತಿದ್ಯಾ? ಮಾತ್ರ ಇನ್ನೂ ತಗೊಳ್ಳಿಲ್ವಾ? ಯಾರಾದ್ರೂ ನೋಡಿದ್ರೆ ನಿನ್ನ ತಿನ್ನೋಕ್ಕೂ ಬಿಡಲ್ಲ. ಬೇಗ ತಿನ್ನು. ನಾನು ತಿನ್ಲಿ ಅಂತ ಇಷ್ಟೆಲ್ಲ ನಾಟಕ ಆಡಿದ್ರ? ನೀವು ಯಾಕೆ ಹೀಗೆಲ್ಲ ಮಾಡ್ತೀರಾ? ನನ್ನಿಂದ ಅಪ್ಪ ನಿಮ್ಮಲ್ಲಿ ಬೇಜಾರು ಮಾಡ್ಕೋತಾರೆ, ನಿಮ್ಮಲ್ಲಿ ಕೈ ಎತ್ತಾರೆ. ಆದರೆ ನನಗೆ ಜಾಸ್ತಿ ನೋವಾಗೋದು. ಅದ್ರ ಬದಲು ಹೊಟ್ಟೆಸ್ಕೊಂಡೇ ಇರ್ತೀನಿ ಬಿಡಮ್ಮ. ಅಮ್ಮ ಅಂತ ಬಾಯಿ ತುಂಬ ಕರೀತೀಯಲ್ಲ, ಅದ್ರ ಜವಾಬ್ದಾರಿ ನಾನು ನಿಭಾಯಿಸ್ಬೇಕು ತಾನೆ? ಕೃಷ್ಣನ್ನ ಹೆತ್ತೋಳು ದೇವಕಿ ಆದ್ರು ಅವನ್ನ ಸಾಕಿದ್ದು ಯಶೋದ. ಕೃಷ್ಣನ್ಗೆ ಏನೇ ನೋವಾದ್ರೂ ಯಶೋದನ್ ಕಳ್ ಚುರ್ಕಂತಿತ್ತು. ನಿಮ್ಮಪ್ಪ ನನ್ನನ್ನು ಹೊಡೆದಾಗ ಆಗೋ ನೋವಿಗಿಂತ ನೀನು ಅನುಭವಿಸ್ತೀಯಲ್ಲ ಶಿಕ್ಷೆ, ಅದು ನನಗೆ ನೋವಾಗುತ್ತೆ. ಅಮ್ಮ, ಸಂಜು, ನೀನ್ ಅಣ್ಣ ಕಣೋ. ದಾರಿ ತಪ್ಪಿ ತಮ್ಮನ್ನ ದಂಡಿಸಿ ಸರಿಯಾದ ದಾರಿ ತರೋದು ನಿನ್ ಕರ್ತವ್ಯ. ಅದನ್ನ ನೀನ್ ಮಾಡಿದ್ಯಾ. ಈಗ ಅದನ್ನೆಲ್ಲ ಬಿಡು. ನಿಮ್ಮಪ್ಪ ಬರೋದ್ರಲ್ಲಿ ಬೇಗ ತಿನ್ನು. ಜಗತ್ತೇ ನಿನ್ನನ್ನು ತಪ್ಪು ಅಂದ್ರು ನಾನು ಅದನ್ನ ನಂಬಲ್ಲ. ನೀನ್ ಯಾವತ್ತೂ ಒಂಟಿ ಅಲ್ಲ ಕಂದ. ನಿನ್ ಜೊತೆ ನಾನಿರ್ತೀನಿ. ಅಯ್ಯಯ್ಯೋ, ನೀನ್ ನನಗ್ ಕಾಯ್ತಾ ಇರ್ಬೇಕು. ಇಲ್ಲಿ ನೋಡಿದ್ರೆ ಕರುಣಾಸನಿಂದ ಬಿದ್ದಿದ್ಯಾ. ನಾನಿದನ್ನ ಸಹಿಸಲಾರೆ. ಟೈಮ್ ನೋಡಿ ವಾಚ್ ಸಹಿಬೋದಷ್ಟ,
ಆದ್ರೆ ಕರುಣಾ ಸರ್ ಬರಂಗಿಲ್ರಿಪ್ಪ. ನಾನು ಊರ್ ತರ ಮಾತಾಡ್ತಾ ಇದ್ದೀನಿ. ಕರುಣಾ ಸರ್ ಟುಡೇ ಹಾಲಿಡೇ. ಅಣ್ಣ ವಿವೇಕಣ್ಣ, ಕರ್ಣ ಸರ್ ಬರಲ್ಲ ಅಂದ್ರಲ್ಲ, ಯಾಕೆ? ಅದೆಲ್ಲ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಆಗಿರೋ ವಿಷಯ, ಹಾಗೆಲ್ಲ ಹೇಳಕ್ ಆಗಲ್ಲ. ಪ್ಲೀಸ್ ಅಣ್ಣ, ಯಾಕೆ ಅಂತ ಹೇಳಿ. ನೋ 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 ನಾನು ಹೇಳಲ್ಲ. ಬೇಕಾದ್ರೆ ಐಶನ ಪಟ್ಟಿಸೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಕರ್ಣ ಸರ್ ಜ್ವರ ಬಂದಿದೆ ಅಂತೆ, 104 ಡಿಗ್ರಿ ಟೆಂಪರೇಚರ್ ಅಂತೆ, ಜೊತೆಗೆ ಸ್ವಲ್ಪ ನೆಗಡಿ ಕೆಮ್ಮು ಇದೆ ಅಂತೆ. ಈಗ ಬರದೇ ಇದ್ರೆ ಒಂದು 12 ಗಂಟೆಗೆ ಬರ್ತಾರಂತೆ. ಥ್ಯಾಂಕ್ ಯು ಅಣ್ಣ. ಮೇಡಮ್, ನಿಮಗ್ ಬೇಕಾಗಿರೋ ಇನ್ಫಾರ್ಮೇಶನ್ ನಾ ಕೊಟ್ಟೆ, ಆದ್ರೆ ನನಗ್ ಬೇಕಾಗಿರೋ ಐಶು ಬಗ್ಗೆ. ಡೋಂಟ್ ವರಿ ಅಣ್ಣ, ಈ ನಿಧಿ ಎಲ್ಲ ಹ್ಯಾಂಡಲ್ ಮಾಡ್ತಾಳೆ. ನಿಮ್ದು ಐಶು ಲವ್ ಸ್ಟೋರಿ ಪಕ್ಕ ಚೆಲುವಿನ ಚಿತ್ರಣ. ಬೇಗ ಹುಷಾರಾಗಿ. ಶುಂಠಿ ಕಾಫಿ. ಇವತ್ತು ಯಾಕೆ ಬರಕ್ ಹೋದೆ? ಮನೇಲಿ ರೆಸ್ಟ್ ತಗೋಬೋದಿತ್ತು ತಾನೆ. ಇಷ್ಟಕ್ಕೆಲ್ಲ ಯಾರಾದರೂ ರಜಾ ಹಾಕ್ತಾರಾ? ಆ್ಯಕ್ಚುಲಿ ಈ ಟೈಮಲ್ಲಿ ನನಗೆ ಇದು ಬೇಕಾಗಿದೆ. ಐ ಲವ್ ಯು ರೋಸಿ. ಥ್ಯಾಂಕ್ಸ್ ಫಾರ್ ಯುವರ್ ಲವ್. ಆದ್ರೆ ಕಾಫಿ ಮಾಡಿದ್ ನಾನಲ್ಲ, ಮತ್ತೆ ನಾನು. ಸರ್, ಅದು ನಿಮ್ಗೆ ಹುಷಾರಿಲ್ಲ ಅಂತ ವಿವೇಕ್ ಅವ್ರು ಹೇಳಿದ್ರು. ಥ್ಯಾಂಕ್ ಯು. ಸರ್, ಕಮಲ್, 2ನೇ ವಾರ್ಡಲ್ಲಿರೋ ಪೇಷಂಟ್ ಮಧುರ ಅವ್ರ ವೇರಿಯೇಷನ್ ಆಗಿದೆ. ಅವ್ನು ಅಟೆಂಡ್ ಮಾಡಬೇಕಾಗಿರೋ ಕಾರ್ತಿಕ್ ಸರ್ ಕೂಡ ಲೀವಲ್ಲಿ ಇದ್ದಾರೆ ಸರ್. ಸರಿ, ನೀವು ಪೇಷಂಟ್ ಹತ್ರ ಇರಿ, ನಾನು ಯಾರನ್ನಾದ್ರೂ ಕಳಿಸ್ತೀನಿ. ನನಗೆ ಫೀವರ್ ಇರೋದ್ರಿಂದ ನಾನು ವಾರ್ಡಿಗೆ ಹೋಗೋದು ಸರಿ ಇರಲ್ಲ. ಯಾರಾದರೂ ಡ್ಯೂಟಿ ಡಾಕ್ಟರ್ ಅಥವಾ PG ಸ್ಟೂಡೆಂಟ್ನ ಕಳಿಸಿ. ಏ ಸರ್, ಯಾರನ್ನೋ ಯಾಕೆ ಸರ್, ನಿಧಿ ಮೇಡಮ್ ಇದಾರಲ್ಲ ಅವ್ರನ್ನೇ ಕಳಿಸ್ಬಿಡಿ. ಅಯ್ಯೋ ಬೇಡ ಬಿಡಿ ಸರ್, ಮೊದಲೇ ನಂಗೆ ಜವಾಬ್ದಾರಿ ಇಲ್ಲ. ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಬೇಕಾದ್ರೆ ನನ್ನ ಕ್ಲಾಸ್ಮೇಟ್ ಸುಮನ ಇದ್ದಾಳಲ್ಲ, ಅವಳನ್ನೇ ಕಳಿಸಿ. ನಿಧಿ, ನೀವು ಅಟೆಂಡ್ ಮಾಡಿ ಪ್ಲೀಸ್. ಅಲ್ಲ ಸರ್, ನೋಡಿ, ನಿನ್ನೆ ಆಗಿದ್ದಕ್ಕೆ ಐ ಆಮ್ ಸಾರಿ. ಈಗ ಹೋಗಿ. ನಿಜವಾಗ್ಲೂ ಸರ್? ನಾನೇನಾ? ಪ್ಲೀಸ್ ಹೋಗಿ. ಓಕೆ 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 ಸರ್. ಸರ್, ಶುಂಠಿ ಕಾಫಿ ಏನ್ ಸಮಾಚಾರ? ರೋಸಿ, ನೀವುನಾ? ರಿಪೋರ್ಟ್ ಎಲ್ಲ ನಾರ್ಮಲ್ ಆಗಿದೆ. ಏನಾಗ್ತಿದೆ ನಿಮ್ಗೆ? ಮೇಡಮ್, ಬೆಳಗ್ಗೆ ಹಾಸ್ಪಿಟ್ಲ್ ಕ್ಯಾಂಟೀನಲ್ಲಿ ಟಿಫನ್ ಮಾಡಿದೆ. ಟಿಫನ್ ಮಾಡಿದಾಗ್ಲಿಂದ ವಾಂತಿ, ತಲೆ ಸುತ್ತು. ಹೆದರ್ಕೊಳ್ಳೋ ಅಂಥದ್ದು ಏನೂ ಆಗಿಲ್ಲ. ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಿ. ಅವ್ರಿಗೆ ಚೆನ್ನಾಗಿ ನೀರು ಕುಡಿಯೋಕೆ ಹೇಳಿ. ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ಪೇಷನ್ಸ್ ಇದ್ರೆ ಮೆಲ್ಲಗೆ ಮಾತಾಡಿ. ಬನ್ನಿ ಹೇಳ್ತೇನೆ. ಎಲ್ಲಿಗೆ? ಹೇಳ್ತೇನೆ, ಬನ್ನಿ ಮೇಡಮ್ ನೀವು. ಅಲ್ಲ, ಬನ್ನಿ 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 ಏನ್ ಬೇಕು? ಬನ್ನಿ ಮೇಡಮ್ ನೀವು. ಬನ್ನಿ 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 ಬನ್ನಿ. ಅದೇನಂತ ಹೇಳಿ. ಅದು ಕರುಣಾ ಸರ್. ಕರ್ಣ ಸರ್ಗೆ ಏನಾಯ್ತು? ಅಯ್ಯೋ, ಅವ್ರಿಗೇನು ಆಗಿಲ್ಲ.
ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ದೊಡ್ಡ ಸೀಕ್ರೆಟ್ ನಿಮ್ಮ ಹತ್ರ ಹೇಳ್ತೀನಿ. ಅಯ್ಯೋ ವಿವೇಕಣ್ಣ, ನನ್ನ ಸುಮ್ಮನೆ ಸತಾಯಿಸ್ಬೇಡಿ. ಅದೇನಂತ ಹೇಳಿ. ಕರ್ಣ ಸರ್ ಇವತ್ತು ಮನೆಯಿಂದ ಊಟ ತಂದಿಲ್ಲ. ಅವ್ರಿಗೆ ಖಾರವಾಗಿರೋ ಪೆಪ್ಪರ್ ರಸಂ ಬೇಕಂತೆ. ನೆಗಡಿ ಅಲ್ವಾ ಪಾಪ, ತಗೊಂಬ ಅಂದ್ರು ತರಕ್ ಹೋಗ್ತಾ ಇದೀನಿ. ಈ ವಿವೇಕಣ್ಣ, ಅವ್ರಿಗೆ ಹುಷಾರಿಲ್ಲ ಅಂತ ಹೇಳ್ತೀರಾ, ಹೊರಗಡೆಯಿಂದ ಯಾರಾದ್ರೂ ಊಟ ತರ್ತಾರಾ? ನಾನೇ ಕ್ಯಾಂಟೀನ್ಗೆ ಹೋಗಿ ಅವ್ರಿಗೆ ರಸ ಮಾಡ್ಕೊಂಡ್ ಬರ್ತೀನಿ. ನೀವಾ? ನಾನೇ ಡಾಕ್ಟರ್ ಆಗಿ ನೀವಾ? ವಿವೇಕಣ್ಣ, ನೀವು ಓವರ್ ಆಕ್ಟಿಂಗ್ ಸ್ವಲ್ಪ ನಿಲ್ಸ್ತೀರಾ? ಓಕೆ ಮೇಡಮ್. ನಾನ್ ಮಾಡೋ ರಸಂ ಟೇಸ್ಟ್ ಏನಾದ್ರು ಡಾಕ್ಟರ್ ಕರ್ಣ ಸರ್ ನೋಡಿದ್ರೆ ಅವ್ರ ಜ್ವರ ಈ ಊರ್ ಬಿಟ್ಟಲ್ಲ, ಈ ರಾಜ್ಯ ಬಿಟ್ಟೇ ಹೋಗ್ಬಿಡ್ಬೇಕು. ಹಾಗ್ ಮಾಡ್ತೀನಿ. ಮಾಡಿ ಮೇಡಮ್. ಯಾರು ಮೇಡಮ್ರು? ನಿಮ್ಮ ಕೈ ರುಚಿನ ಎಲ್ರಿಗೂ ತೋರಿಸಿ. ಆಯ್ತು ಮೇಡಮ್, ನನ್ನ ಮತ್ತೆ ಬಿಜಾಪುರ ವಿಷಯ ಮರ್ತಿಲ್ಲ ತಾನೇ? ಇದೆ ಅಣ್ಣ, ನನ್ ತಲೆಲೇ ಇದೆ. ಈ ನಿಧಿದು ಡೀಲ್ ಅಂದ್ರೆ ಪಕ್ಕಾ ಡೀಲು. ನಂದು ಡಬಲ್ ಡೀಲು. ಈಗ ನಾನು ಹೋಗಿ ರಸ ಮಾಡ್ಕೊಂಡ್ ಬರ್ತೀನಿ. ಮೇಡಮ್ ಹಾಗೆಲ್ಲ ಕಿಚನ್ ಒಳಗಡೆ ಬರೋ ಅಷ್ಟಿಲ್ಲ. ಅದು ಕರ್ಣ ಸರ್ಗೆ ಏನೋ ಬೇಕಿತ್ತು, ಅವರೇ ಕಿಚನ್ಗೆ ಹೋಗಿ ತಗೊಂಡ್ ಬಾ ಅಂತ ಹೇಳಿದ್ರು. ಅವ್ರಿಗೆ ಫೋನ್ ಮಾಡ್ಕೊಡ್ತೀನಿ, ತಗೊಳ್ಳಿ. ಬೇಡ ಮೇಡಮ್, ಏನು ಬೇಕಂತೆ ಕರ್ಣ ಸರ್ಗೆ? ರಸ ಮಾಡೋ ಐಟಮ್ಸ್ ಬೇಕಿತ್ತು. ಸರಿ ಮೇಡಮ್, ಬನ್ನಿ. ಅಯ್ಯೋ, ಪೆಪ್ಪರೇ ಇಲ್ವಲ್ಲ. ಎಲ್ಲೋದ್ರು ಇವರು? ಕರ್ಣ ಸರ್, ಒಂದ್ ನಿಮಿಷ ಬನ್ನಿ. ಸರ್. ಅಲ್ಲ, ಕೈ ಹಿಡ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀರಾ? ನಿಮ್ದು ಅಮ್ಮ ಹೇಳ್ತೀನಿ, ಬನ್ನಿ ಸರ್. ಅಲ್ಲ, ಎಲ್ಲಿ ಅಯ್ಯೇ ವಿವೇಕಣ್ಣ, ಇವತ್ತು ಕ್ಯಾಂಟೀನ್ ಅಲ್ಲಿ ಯಾರು ಊಟ ಮಾಡಬಾರ್ದು. ಬೇಕಾದ್ರೆ ಹೊರಗಡೆ ಮಿಸ್ಸಿನ ತರ್ಸ್ಕೊಡಿ. ಯಾರು ಊಟ ಮಾಡ್ಬಾರ್ದ? ಯಾಕೆ? ಅಯ್ಯೋ, ಅಣ್ಣ, ಬೇಗ ಬೇಗ ಲೋಡ್ ಮಾಡಿ ಮುಗಿಸಿ ಗೋಡನ್ ಹತ್ರ ಹೋಗ್ಬೇಕು. ಎಲ್ಲದ್ರಿ? ರೀ, ನೀವು ಆತರಕ್ಕೆ ಬಿದ್ದು ನಿರ್ಧಾರ ತಗೋತಿದ್ರ ಅಂತ ನಂಗೆ ಅನಿಸ್ತಾ ಇದೆ. ಇಲ್ಲ ಸರ್, ಆಚೆಯಿಂದ ನೋಡುವಾಗ ಎಲ್ಲ ಸರಿ ಇದೆ ಅಂತ ಅನ್ಸ್ತಿದೆ. ಆದ್ರೆ ಒಳಗೆ ಹೋಗಿ ನೋಡಿದ್ರೆ ಬೇರೆ ಏನೋ ನಡೀತಿದೆ. ಎಲ್ಲ ಸೇರಿ ಏನೋ ಮೋಸ ಮಾಡ್ತಿದ್ದಾರೆ ಸರ್. ಹಾಗೆಲ್ಲ ಏನೂ ಇರಲ್ಲ ರೀ, ನಮ್ಮ ಹಾಸ್ಪಿಟಲ್ ಹಾಗೆಲ್ಲ ಆಗಲ್ಲ. ನೀವು ಏನೋ ನೋಡಿ ಏನೋ ಅನ್ಕೋತಿದ್ದೀರಾ. ಇಲ್ಲ ಸರ್, ನಾನು ಸರಿಯಾಗಿ ನೋಡಿದ್ದೀನಿ. ಈ ಟ್ರಕ್ ನಿಂತ ಮೇಲೆ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಆದ್ರೆ ಮೋಸ ಮಾಡ್ತಿರೋನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ನಾವು. ಸಾರಿ ಸರ್.